ಹಲೋ ಎಲ್ರಿಗೂ ನಮಸ್ಕಾರ. ದುಲೀಪ್ ಟ್ರೋಫಿಯಲ್ಲಿ ಏನೇನಾಗಿದೆ ಅಂತ ಈ ವಿಡಿಯೋದಲ್ಲಿ ಸಣ್ಣದಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟಾಗಿ ಬನ್ನಿ ಪಟಾಪಟ್ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ ಇಂಡಿಯಾ ಎ ವರ್ಸಸ್ ಇಂಡಿಯಾ ಬಿ ಈ ಮ್ಯಾಚ್ ನಡೀತಾ ಇರೋದು ಬೆಂಗಳೂರಿನಲ್ಲಿ. ಈಗಾಗಲೇ 2 ದಿನ ಸ್ಟಂಪ್ಸ್ ಆಗಿದ್ದು ಯಾವ್ಯಾವ ಥರ ಪರ್ಫಾರ್ಮೆನ್ಸ್ಗಳು ಬಂದಿದೆ ಅಂತ ನೋಡೋದಾದರೆ, ಇಂಡಿಯಾ ಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಅವರಿಗೆ ಆರಂಭಿಕ ಆಘಾತ ಅನುಭವಿಸುತ್ತಾರೆ. ಯಾಕಂದರೆ ಅಭಿಮನ್ಯು ಈಶ್ವರನ್ 33 ರನ್ ಆಗಿದ್ದಾಗ ಔಟ್ ಆಗ್ತಾರೆ. ಹಾಗೆಯೇ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಕಾಣ್ತಾ ಇದ್ರು, ಅವರು ಕೂಡ ಔಟ್ ಆಗ್ತಾರೆ. ಆಮೇಲೆ ಕೊಲ್ಯಾಪ್ಸ್ ಆಗುತ್ತೆ ಟೀಮು. ಸರ್ಫರಾಜ್ ಖಾನ್ 9, ರಿಷಬ್ ಪಂತ್ 7, ನಿತೀಶ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ 0. ಹೀಗೆ ಸಾಯಿ ಕಿಶೋರ್ ಕೂಡ ಔಟ್ ಆಗಿಬಿಡ್ತಾರೆ 1 ರನ್ ಗಳಿಸಿ. ಸೊ ಇದರಿಂದ 94ಕ್ಕೆ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ತಿರುಗಿರುತ್ತೆ. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಒಂದು ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ ಬರುತ್ತೆ ಮುಷೀರ್ ಖಾನ್ ಮತ್ತು ನವದೀಪ್ ಸೈನಿ ಅವರಿಂದ. ಈ ಜೋಡಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕ್ತಾರೆ. ಆಲ್ಮೋಸ್ಟ್ 200+ ಪಾರ್ಟ್ನರ್ಶಿಪ್ ಕಲೆ ಹಾಕ್ತಾರೆ. ಇದರಿಂದನೇ ಅವರು ಮತ್ತೆ ಗೇಮ್ನಲ್ಲಿ ವಾಪಸ್ ಆಗ್ತಾರೆ ಇಂಡಿಯಾ ಬಿ ತಂಡ. ಮುಷೀರ್ ಖಾನ್ ಭರ್ಜರಿ 181 ರನ್ಗಳನ್ನು ಗಳಿಸ್ತಾರೆ. ಒಂದು ಚಿಂದಿ ಪರ್ಫಾರ್ಮೆನ್ಸ್ ಮುಷೀರ್ ಖಾನ್ ಅವರಿಂದ. ನವದೀಪ್ ಸೈನಿ ಅವರು ಕೂಡ ನನಗೂ ಕೂಡ ಬ್ಯಾಟಿಂಗ್ ಬರುತ್ತೆ ಅಂತ ತೋರಿಸಿದ್ದಾರೆ. 56 ರನ್ನನ್ನು ಗಳಿಸಿದ್ದಾರೆ, 8 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಹಿತ. ಸೊ ಇದರೊಂದಿಗೆ 321 ರನ್ಗಳಿಗೆ ಔಟ್ ಆಗ್ತಾರೆ. ಸೊ ಒಂದು ಚಿಂದಿ ಪರ್ಫಾರ್ಮೆನ್ಸ್ ಮುಷೀರ್ ಖಾನ್ ಅವರಿಂದ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಇನ್ನಿಂಗ್ಸ್ನಲ್ಲಿ ಇಂಡಿಯಾ ಎ 134 ರನ್ ಗಳಿಸಿದೆ 35 ಓವರ್ನಲ್ಲಿ 2 ವಿಕೆಟ್ ನಷ್ಟಕ್ಕೆ. ಸೊ ಇನ್ನು ಮ್ಯಾಚ್ ಪ್ರಗತಿಯಲ್ಲಿದ್ದು ರಾಹುಲ್ ಮತ್ತು ರಿಯಾನ್ ಪರಾಗ್ ಆಡ್ತಾ ಇದ್ದಾರೆ. ರಿಯಾನ್ ಪರಾಗ್ 27 ಹಾಗೆಯೇ ರಾಹುಲ್ 23ರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಆರಂಭಿಕರಾದ ಮಯಾಂಕ್ ಅಗರ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರು ನವದೀಪ್ ಸೈನಿ ಅವರಿಗೆ ಔಟ್ ಆಗಿದ್ದಾರೆ. ಮಯಾಂಕ್ ಅಗರ್ವಾಲ್ 36 ಹಾಗೆಯೇ ಶುಭ್ಮನ್ ಗಿಲ್ 25. ಸೊ ಇವತ್ತು ಮ್ಯಾಚ್ ಪ್ರಗತಿಯಲ್ಲಿದ್ದು ಇಂಡಿಯಾ ಎ 187 ರನ್ಗಳ ಟ್ರಯಲ್ನ ಹಿನ್ನಡೆಯನ್ನು ಅನುಭವಿಸಿದೆ. ಸೊ ನೆಕ್ಸ್ಟ್ ಮ್ಯಾಚ್ ಬರೋದಾದರೆ ಇಂಡಿಯಾ ಸಿ ಮತ್ತು ಇಂಡಿಯಾ ಡಿ ನಡುವಿನ ಮ್ಯಾಚು. ಇಂಡಿಯಾ ಡಿ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಈ ಇಂಡಿಯಾ ಡಿ ಆರಂಭದಲ್ಲೇ ಕೊಲ್ಯಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆರ್ಥರ್ ಒಡ್ತಾಯ್ಡೆ 4 ರನ್, ಯಶ್ ದುಬೆ 10, ಅಯ್ಯರ್ 9, ಹಾಗೆಯೇ ಪಡಿಕ್ಕಲ್ 0, ರಿಕಿ ಬೋಯಿ 4. ಹೀಗೆ 48ಕ್ಕೆ 6 ವಿಕೆಟ್ಗಳನ್ನು ಮೊದಲೇ ಕಳೆದುಕೊಂಡು ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ನಂತರ ಸರಂಜ್ ಜೈನ್ ಅವರು ಕೂಡ ಔಟ್ ಆಗ್ತಾರೆ. ಸೊ ಇದರೊಂದಿಗೆ 76ಕ್ಕೆ 7, ಹಾಗೆಯೇ ಹರ್ಷಿತ್ ರಾಣಾ ಕೂಡ ಔಟ್ ಆಗ್ತಾರೆ. 76ಕ್ಕೆ 8 ವಿಕೆಟ್ ಕಳೆದುಕೊಂಡು 100ರ ಒಳಗೆ ಆಲ್ಔಟ್ ಆಗುವ ಭೀತಿಯಲ್ಲಿ ಇದ್ದರು. ಅವರಿಗೆ ಅಕ್ಷರ್ ಪಟೇಲ್ ಅವರು ಆಸರೆ ಆಗ್ತಾರೆ ಅಂತಲೇ ಹೇಳ್ಬೋದು. ಕೌಂಟರ್ ಅಟ್ಯಾಕ್ ಮುಖಾಂತರ ತಂಡದ ಮೊತ್ತವನ್ನು 150ರ ಗಡಿಯನ್ನು ದಾಟಿಸ್ತಾರೆ. 6 ಬೌಂಡ್ರಿ ಹಾಗೂ 6 ಸಿಕ್ಸರ್ ಸಹಿತ 86 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾರೆ. ಸೊ ಇದರೊಂದಿಗೆ 164 ರನ್ಗಳಿಗೆ ಆಲ್ಔಟ್ ಆಗ್ತಾರೆ. ಸೊ ಬಾಲಿಂಗ್ನಲ್ಲೂ ಕೂಡ ಇಂಡಿಯಾ ಡಿ ಕಮ್ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ತಂಡವನ್ನು ಕೂಡ ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ. ಸೊ ಸಾಯಿ ಸುದರ್ಶನ್ ಮೊದಲು ಔಟ್ ಆದರೆ ಗಾಯಕ್ವಾಡ್ ಅವರನ್ನು ಹಿಂಬಾಲಿಸ್ತಾರೆ 5-7 ರನ್ ಹೊಡೆದು. ನಂತರ ಆರ್ಯನ್ ಜುಯಾಲ್ ಕೂಡ 12 ರನ್ ಗಳಿಸಿ ಔಟ್ ಆಗ್ತಾರೆ. ರಜತ್ ಪತಿದಾರ್ ಕೂಡ 13 ರನ್ ಗಳಿಸಿ ಔಟ್ ಆಗ್ತಾರೆ. ಬಾಲಿಂಗ್ನಲ್ಲೂ ಅಕ್ಷರ್ ಪಟೇಲ್ ಕಮಾಲ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ. ಸೊ ಇವರು ಕೂಡ 43ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರುತ್ತಾರೆ. ಸ್ವಲ್ಪ ಅಭಿಷೇಕ್ ಪೋರೆಲ್ ಮತ್ತು ಇಂದ್ರಜಿತ್ ಅವರು ನೆರವಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನೇನು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾಯಿದೆ ಅನ್ನೋಷ್ಟರಲ್ಲಿ ಅಭಿಷೇಕ್ ಪೋರೆಲ್ ಅವರು ಔಟ್ ಆಗಿಬಿಡ್ತಾರೆ. 97ಕ್ಕೆ 5 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. ಒಂದು ಕಡೆ ಇಂದ್ರಜಿತ್ ಅವರು ಒಂದು ಎಂಡನ್ನು ಕಾಯ್ಕೊಂಡಿದ್ದರು, ಅವ್ರಿಗೆ ಯಾರೂ ಸಪೋರ್ಟ್ ಕೊಡಲಿಲ್ಲ. ಕೊನೆಯಲ್ಲಿ ಅವರೇ 72 ರನ್ ಗಳಿಸ್ತಾರೆ. ಸೊ ಅವರ ಇನ್ನಿಂಗ್ಸೇ ಡಿಫೈನ್ ಆಗುತ್ತೆ. ಕೊನೆ ತನಕ ಆಡಿ ಲಾಸ್ಟ್ಗೆ ಔಟ್ ಆಗ್ತಾರೆ ಅವರು. ಸೊ 4 ರನ್ ಲೀಡ್ ಆಗಿತ್ತು ಅಷ್ಟೇ ಇಂಡಿಯಾ ಸಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಒಂದೊಳ್ಳೆ ಕಮ್ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಂಡಿಯಾ ಡಿ ತಂಡ. ಸೊ ಸೆಕೆಂಡ್ ಇನ್ನಿಂಗ್ಸು ಕೂಡ ಒಂದೊಳ್ಳೆ ಕಮ್ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಂಡಿಯಾ ಡಿ ತಂಡ. ಯಾಕಂದರೆ ಮೊದಲೇ 2 ವಿಕೆಟ್ ಕಳೆದುಕೊಂಡ ಬಳಿಕ ಶ್ರೇಯಸ್ ಅಯ್ಯರ್ ಮತ್ತು ಪಡಿಕ್ಕಲ್ ತಲಾ 54-56 ರನ್ಗಳ ಮೊತ್ತವನ್ನು ಕಲೆ ಹಾಕ್ತಾರೆ. ಸೊ ಇದರೊಂದಿಗೆ ಒಂದೊಳ್ಳೆ ಲೀಡನ್ನು ಪಡೆದುಕೊಳ್ತಾರೆ. ರಿಕಿ ಬೋಯಿ ಕೂಡ 44 ರನ್ನನ್ನು ಹೊಡಿತಾರೆ. ದಿನದ ಆಟದಂತ್ಯಕ್ಕೆ 206ಕ್ಕೆ 8 ವಿಕೆಟನ್ನು ಕಳೆದುಕೊಳ್ತಾರೆ. ಸೊ ಇದರೊಂದಿಗೆ 202 ರನ್ಗಳ ಲೀಡನ್ನು ಪಡೆದುಕೊಳ್ತಾರೆ. ಈ ಮ್ಯಾಚ್ ಆಲ್ಮೋಸ್ಟ್ ರಿಸಲ್ಟ್ ಬರ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ, ಇವತ್ತೊಂದೊಳ್ಳೆ ಮ್ಯಾಚು ನೋಡೋಕ್ಕೆ ಸಿಗುತ್ತೆ. ಸೊ ಇದಾಗಿತ್ತು ದುಲೀಪ್ ಟ್ರೋಫಿ ಅಪ್ಡೇಟು. ಸೊ ಇದಾಗಿತ್ತು ವಿಡಿಯೋ.